Hi, hello guys, welcome back to my YouTube channel. Namaste. Welcome back to Anu Creations. Let's go! ಸೊ ಇವತ್ತು ನೋಡ್ತಾ ಇದ್ದೀರಾ ಒಂದು ಸ್ಮಾಲ್ ಮೀಶೋ ಹಾಲ್ ಮಾಡೋಣ ಅಂತೇಳಿ ಇದನ್ನೆಲ್ಲ ತರಿಸಿ ಇಟ್ಕೊಂಡಿದ್ದೀನಿ. ಸೊ ಲಾಸ್ಟ್ ಟೈಮು ನಾನು ಕಿಚನ್ ಎಸೆನ್ಷಿಯಲ್ಸ್ ಅಂತ ಮಾಡಿದಾಗ ತುಂಬ ಚೆನ್ನಾಗಿ ಓಡಿದೆ. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ 8.5K ವ್ಯೂಸ್ ಏನೋ ಹೋಗಿದೆ. ತುಂಬಾ ಖುಷಿ ಆಯಿತು. ಸೊ ಆ ಥರ ವಿಡಿಯೋ ನೀವು ಇಷ್ಟಪಡ್ತೀರಾ, ಆ ಥರ ಇಷ್ಟ ಆಯಿತು, ನನಗೂ ನೋಡಿ ಖುಷಿ ಆಯಿತು. ಸೊ ಆ್ಯಕ್ಚುಲಿ ಇದನ್ನೆಲ್ಲ ತರಿಸಿ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾನು ಡೈಲಿ ವ್ಲಾಗ್ ಮಾಡಿದಾಗ ಒಂದ್ಸತಿ ಹೇಳಿದ್ದೆ. ಫ್ರಿಡ್ಜ್ ಬಂದಿದೆ, ನೆಕ್ಸ್ಟ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ನಾನು ಅದರ ಥಿಂಗ್ಸ್ ಎಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ಅಂತೆಲ್ಲ ಹೇಳಿದ್ದೆ. ಸೊ ಇವಾಗ ಅದೆಲ್ಲ ಆರ್ಡರ್ ಮಾಡಿದ್ದೀನಿ ಐಟಮ್ಸ್ ಎಲ್ಲ. ಅದಕ್ಕೆ ಏನೇನು ಎಸೆನ್ಷಿಯಲ್ಸ್ ಅಂದರೆ ಫ್ರಿಡ್ಜ್ ಎಸೆನ್ಷಿಯಲ್ಸು ಏನೇನು ಬರುತ್ತೆ. ಸೊ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಏನು ಅಂತಲೇ ಹೇಳಿದೆ ನಾನು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಮೀಶೋ ಅಲ್ಲಿ ತರಿಸಿರೋದನ್ನೆಲ್ಲ ಪ್ರತಿಯೊಂದು ಐಟಮ್ಸೂ ಮೀಶೋ ಅಲ್ಲಿ ಫ್ರಿಡ್ಜ್ಗೆ ಏನೇನು ಬೇಕು ಅಂತಂದರೆ ಫ್ರಿಡ್ಜ್ ಎಸೆನ್ಷಿಯಲ್ಸು. ಸೊ ಫ್ರಿಡ್ಜ್ಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ, ಫ್ರಿಡ್ಜ್ಗೆ ಏನೇನು ನಾವು ಐಟಮ್ಸ್ನ ಸ್ವಲ್ಪ ಅಪ್ಡೇಟೆಡ್ ವರ್ಷನಲ್ಲಿ ಏನೇನ ಯೂಸ್ ಮಾಡ್ಬೋದು. ಸೊ ಇವಾಗ ನೋಡಿರ್ತೀರಾ ಕವರ್ಗಳಲ್ಲಿ ಕಟ್ಟಿಡೋದು, ಈ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಅದು ಇದು ಎಲ್ಲ ಕವರಲ್ಲಿ ಕಟ್ಟಿ ಆ ಥರ ಎಲ್ಲ ಇಡ್ತೀರಲ್ಲ. ಸೊ ಹಾಗಾಗಿ ಅದನ್ನ ಆ ಥರ ಇಡೋದ್ರಿಂದ ಬೇಗ ಅದು ಸ್ಪಾಯ್ಲ್ ಆಗುತ್ತೆ, ಇಲ್ಲ ಕೋಲ್ಡ್ ಜಾಸ್ತಿ ಆಗಿ ಅದು ಒಂಥರ ಬೇಗ ಸ್ಪಾಯ್ಲ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ನಾನು ಒಂದು ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ. ಅದನ್ನೆಲ್ಲ ನಿಮಗೆ ಇವತ್ತು ತೋರಿಸ್ಕೊಳ್ಳೋಣ ಅಂತೇಳಿ ಈ ವ್ಲಾಗ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ವ್ಲಾಗ್ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ, ನಿಮ್ಮ ಮದರ್ಸ್ಗಾಗಿರ್ಬೋದು, ಅಥವಾ ನಿಮ್ಮ ವೈಫ್ ಯಾರಿರ್ತಾರೆ ಅವ್ರಿಗೆ, ನಿಮ್ಮ ಸಿಸ್ಟರ್ಸ್ಗೆ, ಹಾಗೆ ನಿಮ್ಮ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಹುಡುಗಿರಾಗಿರ್ಬೋದು, ಯಾರಾಗಲಿ ಇನ್ ಕೇಸ್ ಬ್ಯಾಚುಲರ್ಸ್ ನೀವಿದ್ರು ನೀವು ನೋಡ್ಬೋದು, ಹುಡುಗರಾಗಿರ್ಬಿದ್ರೆ. ಸೊ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ವ್ಲಾಗ್ ಅಂತ ಹೇಳಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ಫ್ರಿಡ್ಜ್ಗೆ ಮೇನ್ಲಿ ಫ್ರಿಡ್ಜ್ ಫೋಕಸ್ ಮಾಡಿ, ಅಂದರೆ ಈ ಸತಿ ನಾವು ಹೆಂಗಿದ್ರು ಫ್ರಿಡ್ಜ್ ಆರ್ಡರ್ ಮಾಡಿದ್ವಿ, ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ. ಸೊ ಅದ್ರಿಗೆ ಸುಮ್ಮನೆ ಹಂಗಂಗೆ ಹೊಸ ಫ್ರಿಡ್ಜ್ಗೆ ಹಂಗಂಗೆ ಇಡೋದು ಬೇಡ, ಚೆನ್ನಾಗಿರಲ್ಲ ಅಂತೇಳಿ ಒಂದು ಸ್ವಲ್ಪ ಐಟಮ್ಸ್ನ ತರಿಸಿದ್ದೀನಿ. ಆ್ಯಕ್ಚುಲಿ ಇದು ಬಂದು 1 ವೀಕ್ ಮೇಲೆ ಆಯಿತು. ಫಸ್ಟ್ ಟೈಮ್ ನಾನು ಈ ಥರ ಬಂದ ಮೇಲೆ ಓಪನ್ ಮಾಡದೇ ಇರೋದು, ಇದೇ ಫಸ್ಟ್ ಟೈಮ್. ಸೊ ಇವತ್ತು ಓಪನ್ ಮಾಡಿ ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ನಾನು ಹೇಳ್ತೀನಿ ಯಾವ್ಯಾವ ಪ್ರಾಡಕ್ಟ್ಸ್ ಬಂದಿದೆ ಅಂತ. ಸೊ ಬನ್ನಿ ನೋಡೋಣ. ಫಸ್ಟ್ ಇದೊಂದು ಪುಟಾಣಿ ಪ್ರಾಡಕ್ಟ್ ಓಪನ್ ಮಾಡ್ತೀನಿ. ಸೊ ಇದೇನು ಅಂತ ನನಗೂ ಗೊತ್ತಿಲ್ಲ. ಈ ಪುಟಾಣಿ ಪ್ರಾಡಕ್ಟ್ನ ಓಪನ್ ಮಾಡೋಣ. ಇದು ಬಂದು ಎಸ್, ಇದು ಬಂದು ನಾನು ಕ್ಯೂಟಾಗಿ ಫ್ರಿಡ್ಜ್ ಮೇಲೆ ಹ್ಯಾಂಗಿಂಗ್, ಅಂದರೆ ಕಿಚನಲ್ಲಿ ಹಾಕ್ತಿರಲ್ವಾ ಈ ಸ್ಟಿಕ್ಕರ್ಸ್ ಬರುತ್ತಲ್ಲ, ಆ ಥರದ್ದು ಅಂತ ಹೇಳಿ ಆರ್ಡರ್ ಮಾಡಿದ್ದು. ಸಿಕ್ಕಾಪಟ್ಟೆ ಕ್ಯೂಟಾಗಿದೆ, ಮಗ್ ಥರ ಎಲ್ಲ ಇದೆ. ಸೊ ಅದು ಬಂದು ಡೆಕೋರೇಷನ್ ಆ ಒಂದು ಇದರಲ್ಲಿ ಆರ್ಡರ್ ಮಾಡಿದ್ದು ನಾನು. ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ. ಸೊ ಇದು ಮ್ಯಾಗ್ನೆಟಿಕ್ ಸ್ಟಿಕ್ಕರ್ಸ್, ಇದು ಫ್ರಿಡ್ಜ್ ಮೇಲೆ ಸ್ಟಿಕ್ ಮಾಡೋದಕ್ಕೋಸ್ಕರ. ಡೋನೇಟ್ ವರಿ ಬಿ ಹ್ಯಾಪಿ. ಸೊ ನೋಡಿ ಈ ಥರ, ಯೋರ್ ಕಪ್ ಟೀ, ಯೋರ್ ಮೈ ಕಪ್ ಟೀ. ಸೊ ಈ ಥರ ಒಂದು ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ, ಅದು ಅಟ್ರಾಕ್ಟಿವ್ ಆಗಿ. ನಮ್ಮದು ಬೇರೆ ಕಿಚನ್ಗೆ ಹೋಗೋಕ್ಕೆ ಮುಂಚೆ ಎಂಟ್ರೆನ್ಸಲ್ಲೇ ಇದೆ ಫ್ರಿಡ್ಜು. ಸೊ ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ಥರ ವರ್ಡಿಂಗ್ಸ್ನ ಆರ್ಡರ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಸೊ ನೋಡಿ, ಫುಡ್ ವೈಪ್ಸ್ ಓನ್ಲಿ, ಸ್ಟ್ರೆಸ್ ಫ್ರೀ ಝೋನ್. ಇದರ ಪ್ರೈಸ್ ಡೀಟೇಲಿಂಗ್ ಎಲ್ಲ ಬಂದು ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನೀವು ನೋಡ್ಕೊಳ್ಳಿ, ಓಕೆನಾ? ಬಿಕಾಸ್ ಅದೆಷ್ಟು ಅಂತ ನನಗೂ ಮರ್ತೋಗಿದೆ, ನೋಡ್ಬಿಟ್ಟು ಅಪ್ಲೈ ಮಾಡ್ತೀನಿ ನಾನು ಸ್ಕ್ರೀನ್ ಮೇಲೆ. ಸೊ ನೋಡಿ, ಸೊ ಇದು ನನ್ನ ಫಸ್ಟ್ ಪ್ರಾಡಕ್ಟ್. ಸೊ ಈ ಸತಿ ತುಂಬ ಪ್ರಾಡಕ್ಟ್ನ ತರಿಸಿದೆ ನಾನು. ಒಂದು 6 ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಪ್ರಾಡಕ್ಟ್ ನೋಡೋಣ. ಸೊ ಇದು ಬಂದು ಫ್ರಿಡ್ಜ್ಗೆ ಆಗಿರ್ಬೋದು, ಅಥವಾ ನೀವು ಇನ್ ಕೇಸ್ ಸೊ ಇದು ಬಂದು ಫ್ರಿಡ್ಜ್ಗೆ ಕೆಳಗಡೆ ಹಾಕಕ್ಕೆ ಬರುತ್ತಲ್ವ, ಸ್ಟ್ಯಾಂಡ್ ಟೈಪಲ್ಲಿ. ಅದು ಫಸ್ಟ್ ಓಲ್ಡ್ ಮಾಡೆಲ್ ಅಂದರೆ ಈ ಥರ ಟ್ರೇ ಥರ ಬರ್ತಾಯಿತ್ತು. ಸೊ ಅದ್ರ ಮೇಲೆ ಹಾಕ್ತಿದ್ರಿ. ಸೊ ಇವಾಗ ಒಂದು ಸ್ವಲ್ಪ ಅಪ್ಡೇಟೆಡ್ ವರ್ಷನಲ್ಲಿ ಇದು ಈ ಥರ ತರಿಸಿದ್ದೀನಿ. ಸೊ ಇದು ಹಾಕೋದ್ರಿಂದ ಗ್ರಿಪ್ ಇರುತ್ತೆ. ನಾವು ನೀಟಾಗಿ ಏನಾದರೂ ಕ್ಲೀನ್ ಮಾಡ್ಕೋಬೇಕಾದ್ರೂ, ನೀಟಾಗಿ ಅಲ್ಲೆಲ್ಲ ಗುಡ್ಸ್ಕೋಬೇಕಾದ್ರೆ, ಅಥವಾ ಏನಾದರೂ ಕ್ಲೀನ್ ಮಾಡ್ಕೋಬೇಕಾದ್ರೂ ಯೂಸ್ ಆಗುತ್ತೆ ಅಂತೇಳಿ ಈ ಥರದ್ದು ಒಂದು ತರಿಸಿದ್ದೀನಿ. ಸೊ ಇದು ನೀವು ಇನ್ ಕೇಸ್ ವಾಷಿಂಗ್ ಮಿಷಿನ್ಗೆ ಏನಾದರೂ ನೋಡ್ತಿದ್ರೆ ವಾಷಿಂಗ್ ಮಿಷಿನ್ಗೂ ಆಗುತ್ತೆ. ಸೊ ನೋಡ್ಬೋದು, ಈ ಥರ ಇದೊಂದು ರಬ್ಬರ್ದು, ಇಲ್ಲಿ ಕೆಳಗಡೆ ಬಂದು ರಬ್ಬರ್ ಕೋಟಿಂಗ್ ಇದೆ. ಸರ್ಸ್ಕೊಳೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. 4 ಅದು ನಾರ್ಮಲ್ ಎಡ್ಜಸ್ ಅಲ್ಲಿ ಹಾಕೋಕ್ಕೆ 4 ಪೀಸ್ ಬಂದಿದೆ. ಸೊ ಇದು ಸೆಕೆಂಡ್ ಪ್ರಾಡಕ್ಟ್. ಇದ್ರ ಪ್ರೈಸ್ ಡೀಟೇಲಿಂಗು ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಬಂದರೆ ಜಿಪ್ಲಾಕ್ ಕವರ್ಸ್ ತರಿಸಿದ್ದೀನಿ. ಸೊ ಇದರಲ್ಲಿ ಬಂದು 12 ಜಿಪ್ಲಾಕ್ ಕವರ್ಸ್ ಇದೆ. ಸೊ ಇದು ಯಾಕೆ ತರಿಸ್ದೆ ಅಂತಂದರೆ, ನಾವು ನಾರ್ಮಲ್ ಕವರ್ಸ್ ಯೂಸ್ ಮಾಡ್ತಿಲ್ಲ, ಅದರಲ್ಲೆಲ್ಲ ಈ ಹೇರ್ ಅದು ಇದು ಹೋಗಿ ಅದು ಸ್ವಲ್ಪ ಬೇಗ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ.
ಸೊ ಈ ಟೊಮೊಟೊ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಸೊಪ್ಪು ಅದೇನಾದರೂ ತೊಗೊತೀವಲ್ಲ, ಸೊ ಅದರಲ್ಲಿ ಇದನ್ನ ಅಲ್ಲಿ ಹಾಕಿ ಇಡೋದ್ರಿಂದ ಬೇಗ ಸ್ಪಾಯ್ಲ್ ಆಗಲ್ಲ, ಅದು ನೀಟಾಗಿ ಹಾಗೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕವರ್ಸ್ನ ನಾನು ಆರ್ಡರ್ ಮಾಡಿದೆ. ಹಾಗೆ ಇದು ನೋಡೋಕ್ಕೂ ನೀಟಾಗಿರುತ್ತೆ. ನಾರ್ಮಲ್ ಕವರ್ಸ್ ಬರುತ್ತಲ್ಲ, ಆ ಕವರ್ಸಲ್ಲಿ ಹಾಕೋದ್ರಿಂದ ನೀಟಾಗಿ ಅದು ಕಟ್ಟೆಲ್ಲ ಇಡ್ತೀವಲ್ವಾ, ಏನಾದರೂ ಇನ್ ಕೇಸ್ ಪೌಡರ್ಸ್ ಅದು ಇದು ಆಗಿರ್ಬೋದು ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು ಅದನ್ನು. ಸೊ ಹಾಗಾಗಿ ಇದನ್ನು ನಾನು ಬೈ ಮಾಡಿದೆ. ಸೊ ಇದ್ರ ಪ್ರೈಸ್ ಸಹ ನಾನು ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಬಟ್ ಇವಾಗ ಈ ಸತಿ ನಾನು ಏನು ಮಾಡ್ತಿದ್ರೆ, ಫ್ರಿಜ್ ಕವರ್ ಎಲ್ಲರೂ ಹಾಕ್ತಾರೆ. ಸೊ ಅದರದ್ದೇ ಸೇಮ್ ಪ್ಯಾಟರ್ನಲ್ಲಿ ಒಳಗಡೆನೂ ಸಹ ಇಡ್ತೀವಿ. ನಾನು ಇದು ಯಾವ ಥರ ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಫ್ರಿಜ್ದು ಡೋರ್ ಇರುತ್ತಲ್ಲ, ಸೊ ಅದು ಮುಟ್ತಾ ಇದ್ರೆ ಗಲೀಜಾಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ಅದಕ್ಕೆ ಹಿಂಗೆ ಹಾಕೋದಕ್ಕೆ ಇದು ಬಂದು. ಸೊ ಇದು ಅದಕ್ಕೆ ಮ್ಯಾಚಿಂಗ್ ತುಂಬ ಚೆನ್ನಾಗಿದೆ. ನಮ್ಮದು ಬಂದು ಫುಲ್ ಒಂದು ಸ್ವಲ್ಪ ಗ್ರೇ ಕಲರ್ ಟೈಪಲ್ಲಿ. ಸೊ ಈ ಬ್ಲ್ಯಾಕ್ ಮತ್ತು ಸಿಲ್ವರ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೇಳಿ ಇದು ತರಿಸಿದೆ. ಸೊ ಇದೇ ಒಂದು ಇದರಲ್ಲಿ ಇದು ಶೀಟ್ಸ್ 3 ಶೀಟ್ಸ್ ಏನೋ ಬಂದಿದೆ. 3 ಶೀಟ್ಸು. ಇದು ಗ್ಲಾಸ್ ಟ್ರೇಸ್ ಇರುತ್ತಲ್ವಾ, ಸೊ ಅದ್ರ ಮೇಲೆ ಹಾಕಿದ್ರೆ ಬೇಗ ಗಲೀಜಾಗೋದಿಲ್ಲ ಅಂತೇಳಿ ಇದನ್ನು ನಾವು ಎತ್ತಿ ವಾಶ್ ಮಾಡ್ಕೊತಾ ಇರ್ಬೋದು ವೀಕ್ಲಿ ವೈಸ್. ಸೊ ಹಾಗಾಗಿ ಇದು ತರಿಸಿದ್ರೆ. ಸೊ ನಮ್ಮ ಅತ್ತೆಗೆ ಕೃಷ್ಣ ಅಂದರೆ ಫೇವ್ರೇಟು. ಸೊ ಹಾಗಾಗಿ ಕೃಷ್ಣದ್ದು ನನಗೂ ಇಷ್ಟನೇ. ಸೊ ಹಾಗಾಗಿ ಚೆನ್ನಾಗಿತ್ತು. ಇದು ನವಿಲು ಕೊಳ್ಳು ಅಂತೆಲ್ಲ ಹೇಳಿ ತರಿಸಿದೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ ಪ್ರೈಸ್ ಸಹ ರೀಸನಬಲ್ ಆಗೇ ಇದೆ. ಸೊ ನಾನು ಈ ಪ್ರಾಡಕ್ಟ್ ಏನೇನು ಮಾಡಿದ್ದೀನಿ ಎಲ್ಲನೂ ಬಂದು ಬಿಲೋ 300 ಬಿಲೋನೇ ಅನ್ಸುತ್ತೆ. ಸೊ ಎಲ್ಲನೂ ನಾನು ರೀಸನಬಲ್ ಪ್ರೈಸಲ್ಲೇ ಮಾಡಿರೋದು. ಸೊ ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ, ವಾಲ್ ಸ್ಟಿಕ್ಕರ್ ಥರ ಸಕ್ಕತ್ತಾಗಿ ಕಾಣ್ತಿದೆ. ಸೊ ಇದೊಂದು ಪ್ರಾಡಕ್ಟ್. ಇದು ಸ್ಕ್ರೀನ್ ತೋರಿಸಿರಲ್ಲ, ಇದು ಸ್ಕ್ರೀನ್ ಅಂತೀನಿ. ಇದು ನಾರ್ಮಲ್ ಎಲ್ಲ ಮನೆಯಲ್ಲೂ ಹಾಕ್ತೀರಿ. ಸೊ ನಾನು ಇದು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಅದು ಓಲ್ಡ್ ಫ್ಯಾಷನ್ ಆಗಿಬಿಡುತ್ತೆ, ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿ ಬಂತಲ್ಲ, ಸೊ ಹಾಗಾಗಿ ಓಕೆ ಇಲ್ಲಿ ಟ್ರೈ ಮಾಡೋಣ ಅಂತೇಳಿ ಇದನ್ನು ಆರ್ಡರ್ ಮಾಡಿಸಿದೆ. ನೋಡಿ ಫುಲ್ ಲೆಂತ್ ಬರುತ್ತೆ. ಇದರಲ್ಲಿ ಪಾಕೆಟ್ ಸಹ ನಾರ್ಮಲ್ ಓಲ್ಡ್ ಡಿಸೈನ್ ಥರನೇ ಪಾಕೆಟ್ಸ್ ಎಲ್ಲ ಬಂದಿದೆ. ಸೊ ಅದಕ್ಕೆ ಮ್ಯಾಚಿಂಗ್ ಆಗಿ ಅದರದ್ದು ಫ್ರಿಜ್ದು ಡೋರ್ ಓಪನ್ ಇದೆಯಲ್ಲ, ಸೊ ಅದರದ್ದು ಓಪನಿಂಗ್ ಇದಕ್ಕೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದರೆ ಇವೆರಡು ಬಂದು ಬಾಕ್ಸಸ್ಸು, ಅಂದರೆ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಬಾಕ್ಸಸ್ ಅಂತ ಮಾಡಿದ್ದು. ಸೊ ಇದು ಬಂದು ಈ ಥರ ಬಾಕ್ಸು. ಸೊ ನೋಡ್ಬೋದು ನೀವು, ಇದು ಒಂದು ಮಲ್ಟಿ ಸ್ಟೋರೇಜ್ ಕಂಟೈನರ್ ಬಾಕ್ಸು. ಯಾಕೆ ಹಂಗಂತ ಅಂದರೆ ನೋಡ್ಬೋದು ನೀವು ಇಲ್ಲಿ 4 ಕಂಪಾರ್ಟ್ಮೆಂಟ್ಸ್ ಇರುತ್ತೆ ನಿಮಗಿಲ್ಲಿ. ಸೊ ಇಲ್ಲಿ 4 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ನಾನು ಯಾಕೆ ಇದು ಆರ್ಡರ್ ಮಾಡ್ಕೊಂಡೆ ಅಂತಂದರೆ, ಎಮರ್ಜೆನ್ಸಿಗೆ ಇವಾಗ ಒಗ್ಗರಣೆ ಹಾಕ್ಬೇಕಾದ್ರೆ ಕರ್ಬೇವು ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಅದೆಲ್ಲ ಒಂದೇ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು ಅಂತೇಳಿ ಇದನ್ನು ಆರ್ಡರ್ ಮಾಡಿಕೊಂಡೆ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ಬಾಕ್ಸು. ಇಲ್ಲಿ ಬಂದು ಒಂದು ಶುಂಠಿ ಅಥವಾ ಏನಾದರೂ ನಾವು ಫ್ರಿಜ್ಜಲ್ಲಿ ಏನು ಕೊತ್ತಂಬರಿ ಸೊಪ್ಪು ಪುದೀನ ಅದೆಲ್ಲ ಕಟ್ ಮಾಡಿ ನೀಟಾಗಿ ಇಟ್ಕೊಬಿಟ್ರೆ, ಸೊ ಎಮರ್ಜೆನ್ಸಿಗೆ ನಮಗೆ ಬೇಕಾದ ಪಟ್ಟನ್ನು ತೊಗೊಂಡು ಹಿಂಗೆ ಹಾಕೊಡ್ಬೋದಲ್ವಾ. ಸೊ ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಬಾಕ್ಸು. ಸೊ ಇದನ್ನು ಆರ್ಡರ್ ಮಾಡಿಕೊಂಡೆ. ಹಾಗೆ ನಿಮ್ಗೆ ಇದು ಅಕಸ್ಮಾತ್ ಇದು ಬೇಡ ಅಂತಂದ್ರೆ ತೆಗೆದುಬಿಟ್ಟು ಇದನ್ನೊಂದನ್ನೇ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಒಂದನ್ನೇ ಯೂಸ್ ಮಾಡ್ಬೋದು, ಬೇಕಾದರೆ ಇದು ಈ ಥರ ಯೂಸ್ ಮಾಡ್ಕೋಬೋದು ಅಷ್ಟೇ. ವೆರಿ ಸಿಂಪಲ್. ಲಾಕು ಅಷ್ಟೇ ಸಿಕ್ಕಾಪಟ್ಟೆ ಟೈಟಾಗಿದೆ, ಫುಲ್ ಫಿಟ್. ಸೊ ನೋಡ್ಬೋದು ಡಿಸೈನ್ ಅಷ್ಟೇ, ಕಲರ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದರಲ್ಲಿ ನಾನೇನು ಮಾಡ್ತೀನಿ ಅಂತ, ನಾನು ಇವಾಗ ಯಾವ ಥರ ನಾನು ಫ್ರಿಡ್ಜ್ ಸೆಟ್ ಮಾಡ್ತೀನಿ ಅಂತ ಸಹ ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟು ಇದಾದಮೇಲೆ. ಸೊ ಇದು ನೆಕ್ಸ್ಟ್ ಬಂದರೆ ಇದು ನೋಡಿರ್ತೀರ ನೀವು ಆಲ್ರೆಡಿ ಬಾಕ್ಸಸ್ಸು ಫ್ರಿಜ್ಜಲ್ಲಿ ಕಂಟೈನರ್ 6 ಪೀಸಸ್ ಏನೋ ಬರುತ್ತೆ. ಸೊ ಗೈಸ್ ಇದು ಈ ಥರ ಬರುತ್ತೆ, ಚೆನ್ನಾಗಿದೆ. 10 ರೂಪಾಯಿಗೆ ಒಂದು 10 ರೂಪಾಯಿಗೆ ಒಂದು 10 ರೂಪಾಯಿ. ಸೊ ಇದು ಅಷ್ಟೇ ಬಾಕ್ಸ್ ಬಂದು ಫುಲ್ ಫಿಟ್ ಆಗಿದೆ. ಇದು ಕೆಳಗಡೆ ನಿಮಗೆ ಅದು ಗಲೀಜ್ ಆಗಬಾರ್ದು, ಇನ್ ಕೇಸ್ ಏನಾದ್ರೂ ಅಲ್ಲಾದ್ರೂ ಇಲ್ಲಿ ಇರುತ್ತೆ ಅಂತ ಈ ಥರ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಕ್ಯಾರೆಟ್ ಆಗಿರ್ಬೋದು, ಸೊಪ್ಪೇನು ಆಗೋದಿಲ್ಲ. ಕ್ಯಾರೆಟು, ಬೀನ್ಸು, ಬೀಟ್ರೋಟು, ಸೊ ಈ ಥರ ಎಲ್ಲ ವೆಜಿಟೇಬಲ್ಸ್ನ ಫಿಲ್ ಮಾಡ್ಕೋಬೋದು. ಸೊ ಕ್ವಾಲಿಟಿ ಸಹ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ತೆಳು ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್ ಆಗಿದೆ. ಸೊ ನೋಡ್ಬೋದು ಈ ಥರ ಬರುತ್ತೆ. ಅದು ಕ್ಯಾಪ್ಸು ಅಷ್ಟೇ ಸಿಕ್ಕಾಪಟ್ಟೆ ಟೈಟ್ ಆಗಿದೆ, ಲೂಸ್ ಆಗೋದಿಲ್ಲ. ಈ ತಂದ ತಕ್ಷಣ ಫ್ರೆಶ್ ಆಗಿ ವೆಜಿಟೇಬಲ್ಸ್ ಅಲ್ಲಿ ತಂದ ತಕ್ಷಣ ವಾಶ್ ಮಾಡಿ ನೀಟಾಗಿ ಬಾಕ್ಸಲ್ಲಿ ಹಾಕ್ಬಿಟ್ರೆ ಕವರಲ್ಲಿ ಇಡೋದಕ್ಕಿಂತ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ ಅಂತೇಳಿ ಈ ಬಾಕ್ಸ್ನ ತರಿಸ್ಕೊಂಡೆ. ಸೊ ನೋಡ್ಬೋದು ಚೆನ್ನಾಗಿದೆ. ನನಗೆ ಬಾಕ್ಸಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಅಷ್ಟೇ ಅದು ಅಷ್ಟೇ. ಸೊ ಎಲ್ಲನೂ ವರ್ತ್ ಅಂತ ಅನಿಸ್ತು ನನಗೆ, ಬೈಯಿಂಗ್ ಎಲ್ಲನೂ ವರ್ತ್ ಅಂತ ಅನಿಸ್ತು.
ಸೊ ಇದು ಅಷ್ಟು ಎಷ್ಟು ಕ್ಯೂಟಾಗಿ ನಾನೆಲ್ಲ ಅದು ಹಾಕಿದ್ಮೇಲೆ ಆರ್ಗನೈಸ್ ಮಾಡಿ ತೋರಿಸ್ತೀನಿ ನಿಮಗೆ. ಇದೆಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತೆ. ಸೊ ನಿಮಗೆ ಇರಲಿ ಯಾವ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಅನ್ಸುತ್ತೆ. ಹಾಗೆ ನಾನು ಎಲ್ಲ ಪ್ರಾಡಕ್ಟ್ ಲಿಂಕ್ ಹಾಗೆ ಪ್ರೈಸ್ ಸಹ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಅಮೌಂಟ್ ಸಹ ಹಾಕಿರ್ತೀನಿ ನಾನು, ನೀವು ಚೆಕ್ ಮಾಡ್ಬೋದು. ಸೊ ಇವಾಗ ನಾನು ಇದನ್ನೆಲ್ಲ ಯಾವ ಥರ ನಾನು ಫ್ರಿಜ್ಜಲ್ಲಿ ಸೆಟ್ ಮಾಡ್ತೀನಿ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆಲ್ಲ ನಾನು ಫಸ್ಟು ವಾಶ್ ಮಾಡಿ ವೆಜಿಟೇಬಲ್ಸ್ನ ಫಿಲ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ನಾನು ಫ್ರಿಜ್ಜಲ್ಲಿ ಯಾವ ಥರ ಸ್ಟೋರ್ ಮಾಡ್ತೀನಿ, ಸ್ಟೆಪ್ ಇಡ್ತೀನಿ ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ. ಅಂದರೆ ಒಂದು ಸಣ್ಣ ಫ್ರಿಜ್ ಟೂರ್ ಅಂತಲೇ ಅನ್ಕೋಬೋದು ನೀವು. ಸೊ ಆ ಥರ ನೋಡ್ಕೊಬರೋಣ ಬನ್ನಿ ಗೈಸ್. ನಾನು ಇಲ್ಲಿ ಬಾಕ್ಸ್ಗೆ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಬಟಾಣಿ ಒಂದರಲ್ಲಿ, ಕ್ಯಾರೆಟ್ ಒಂದರಲ್ಲಿ, ಟೊಮೊಟೊ ಒಂದರಲ್ಲಿ, ಸೊ ಆ ಥರ ಎಲ್ಲ ಫಿಲ್ ಮಾಡಿಕೊಂಡೆ. ಸೊ ಇದು ಸೆಗ್ರಿಗೇಷನ್ ಬಾಕ್ಸ್ ಅಂದರೆ ಸಪ್ರೇಟ್ ಮಾಡ್ಕೊಳೋ ಬಾಕ್ಸ್ ಇದೆಯಲ್ಲ, ಅದರಲ್ಲಿ ಬಂದು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ನಮ್ಮ ಮನೇಲಿ ಗ್ರೀನ್ ಚಿಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಸ್ವಲ್ಪ ಅದನ್ನು ಹಾಕಿದ್ದೀನಿ. ಶುಂಠಿ ಎರಡು ಒಂದೇದರಲ್ಲಿ ಶಫಲ್ ಮಾಡಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಕರಿಬೇವು ಸೊಪ್ಪು ಎಲ್ಲ ಒಂದರಲ್ಲೇ ಹಾಕಿ ಇಟ್ಟಿದ್ದೀನಿ. ಸೊ ನೋಡ್ಬೋದು ನೀವು ನಾನು ಯಾವ ಥರ ಫ್ರಿಜ್ನ ಅರೇಂಜ್ ಮಾಡಿದ್ದೀನಿ. ಪಳ ಅಂತ ಹೊಳಿತಾ ಇದೆ. ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ನಾರ್ಮಲ್ ಎಲ್ಲರೂ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಯೂಸ್ ಮಾಡೋದು ಏನು ಅಂತೆಲ್ಲ. ಸೊ ಇಲ್ಲಿ ಮನುಗೆ ಫೇವ್ರೆಟ್ ಚಾಕ್ಲೇಟ್ಸ್, ಸ್ವಲ್ಪ ಚಾಕ್ಲೇಟ್ಸ್ ಇಟ್ಕೊಂಡಿರ್ತಾರೆ. ಸೊ ಆಮೇಲೆ ಇದು ಎಕ್ಟ್ರೆ ನಾನು ಆಲ್ರೆಡಿ ನಿಮಗೆ ಲಿಂಕ್ ಸಹ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ. ಸೊ ಎಲ್ಲ ಸ್ವಲ್ಪ ಹಾಕಿದ್ದೀನಿ. ಇನ್ನೂ 2 ಬಾಕ್ಸ್ ಎಕ್ಸ್ಟ್ರಾನೇ ಉಳಿತು ನನಗೆ. ಅದೇನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಹಾಕೋಣ ಅಂತ ಹೇಳಿ ಹಂಗೆ ಇಟ್ಟಿದ್ದೀನಿ. ಸೊ ಅದು ಇದು ನೋಡಿ, ಮ್ಯಾಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಲುಕ್ ಅಂತ. ಸೊ ನೋಡ್ಬೋದು ನೀವು ಎಷ್ಟು ಫಿನಿಶಿಂಗಾಗಿ ತುಂಬಾ ಚೆನ್ನಾಗಿದೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಹಾಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅವರೆಕಾಯಿ ಇತ್ತು, ಅದನ್ನು ಇಟ್ಟಿದ್ರು ಅತ್ತೆ. ಸೊ ಇದು ಬಂದು ಲಾಸ್ಟ್ ಸೆಕ್ಷನಲ್ಲಿ ನಮ್ಗೆ ಹೇಳಿದಾಗೆ ನಾನು ಹೋಟ್ಲ್ ಇದೆಯಲ್ವಾ, ಸೊ ಹಾಗಾಗಿ ಹೋಟ್ಲಿಗೆ ಅಂತ ಹೇಳ್ಬಿಟ್ಟು ಈ ಪಲಾವ್ ಐಟಮ್ ಬರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ರು. ಸೊ ಅಲ್ಲಿ ಹೋಟ್ಲಲ್ಲಿ ಫ್ರಿಜ್ಜಲ್ಲಿ ಜಾಗ ಇಲ್ಲ ಅಂತೇಳಿ ಇಲ್ಲಿ ತಂದು ಇಟ್ಟಿದ್ರು. ಸೊ ನಾನು ಇಲ್ಲಿ ಐಟಮ್ಸ್ ಜಾಸ್ತಿ ಇಡೋಕ್ಕೆ ಹೋಗಲಿಲ್ಲ. ನನಗೇನು ಬೇಕು ಮೇನ್ ಥಿಂಗ್ಸ್ ಏನೇನು ಬೇಕು ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಐಟಮ್ಸ್ನ ಮಾತ್ರ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಯಾವಾಗಲೂ ಕುಕ್ ಮಾಡೋಕ್ಕೆ ಹೋಗೋದಿಲ್ಲಲ್ಲ. ಕುಕ್ ಮಾಡಿದಾಗ ಯೂಸ್ ಆಗುತ್ತೆ, ಬೇಕಾಗುತ್ತೆ ಅಂತ ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಇದು ನಿಮ್ಗೆ ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೂ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ನೋಡ್ಕೋಬೋದು, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ನೋಡ್ಬೋದು ಎಕ್ಟ್ರೆಯಲ್ಲಿ ನಾನು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಅದು ಎಕ್ಟ್ರೆ ಅದೇ ಇಷ್ಟ ಆಯಿತು. ಸೊ ಇಲ್ಲಿ ಸ್ವಲ್ಪ ಅದು ಇದು ಸ್ಮಾಲ್ ಎಸೆನ್ಷಿಯಲ್ ಥಿಂಗ್ಸ್ ಅದು ಇದು ಇರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಸೊ ನೋಡಿ ಜಿಪ್ ಲಾಕ್ ಕವರ್ಸ್ ಎಷ್ಟು ನೀಟಾಗಿದೆ. ಅದನ್ನೆಲ್ಲ ನಮಗೆ ಈ ಯಾವುದು ಬಾಕ್ಸಲ್ಲಿ ಹಾಕೋಕ್ಕಾಗೋದಿಲ್ಲ. ಸೌತೆಕಾಯಿ ಆಮೇಲೆ ಈ ನೌಕೋಲು ಅದನ್ನೆಲ್ಲ ನಾನು ಅದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅದು ಎಕ್ಸ್ಟ್ರಾ ಜಿಪ್ ಲಾಕ್ ಕವರ್ ಏನಿದೆ ಅದನ್ನ ಅಲ್ಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ತರಿಸಿದಾಗ ಅದರಲ್ಲಿ ಹಾಕಿ ಹಂಗೆ ಇಡ್ಬೋದು ಅಂತೇಳಿ ಹಂಗೆ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಎಂಟೈರ್ ಫಿನಿಶಿಂಗ್ ಲುಕ್ ಯಾವ ಥರ ಬರುತ್ತೆ ಅಂತೇಳಿ. ಮೇಲೆಗಡೆ ಔಟ್ಸೈಡ್ ನೋಡು ಸ್ಟಿಕ್ಕರ್ಸ್ ಇದೆಲ್ಲ ಹಾಕಿದ್ದೀನಲ್ಲ, ಅದು ಮೇಲೆಗಡೆದು ಮ್ಯಾಟ್ ಡೋರ್ದು ಏನಂತ ಬರುತ್ತೆ ಅದನ್ನು. ಸೊ ಆಮೇಲೆ ಇಡೀ ನಾನು ಹೇಳಿದ್ನಲ್ಲ ಡೋರ್ಗೆ ಓಪನಿಂಗ್ಗೆ ಈ ಥರ ಬರುತ್ತೆ ಅಂತ. ಸೊ ಈ ಥರ ಬರುತ್ತೆ. ಆಮೇಲೆ ಇದಂತೂ ನಂಗೆ ಸಿಕ್ಕಾಪಟ್ಟೆ ಕ್ಲಾಸಿಯಾಗಿ ಅಂತ ಅನ್ನಿಸ್ತು. ಬಿಕಾಸ್ ಅಷ್ಟು ಚೆನ್ನಾಗಿದೆ. ಒಂದು ನನ್ನ ಫ್ರಿಡ್ಜ್ ಒಂದು ಲುಕ್ಕೇ ಚೇಂಜ್ ಮಾಡಿಬಿಡ್ತು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನಿಮಗೂ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನೋಡಿ ಇದು ಬಂದು ಅದೇ ನಾನು ಹೇಳಿದ್ನಲ್ಲ ಡೋರ್ದು. ಸೊ ಅದು ಮುಟ್ತಾ ಇದ್ದರೆ ಆಲ್ಮೋಸ್ಟ್ ಅದು ಗಲೀಜಾಗುತ್ತಲ್ವ ಬೇಗ. ಸೊ ಇದನ್ನಾದರೆ ನಾವು ವೀಕ್ಲಿ ಒನ್ಸ್ ವಾಶ್ ಮಾಡ್ಕೋಬೋದು. ಅದಕ್ಕಾಗಿ ಹಂಗೆ ಆರ್ಡ್ರ್ ಮಾಡಿದ್ದೀನಿ. ಸೇಮ್ ಅದು ಮ್ಯಾಚಿಂಗ್ ಇರುತ್ತೆ. ಸೊ ಇಲ್ಲಿ ಒಂದು ಸಿಂಪಲಾಗಿ ಒಂದು ಪಾಟ್ ಇಟ್ಟು ಒಂದು ಡೆಕೋರೇಷನ್ ಥೀಮ್ ಥರ ಇಟ್ಟು ಡಿಸೈನ್ ಮಾಡಿದ್ದೀನಿ. ನನಗಂತೂ ಈ ಒಂದು ನನ್ನ ಹೊಸ ಫ್ರಿಡ್ಜ್ ಲುಕ್ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ಎಸ್ ಗೈಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಇನ್ನೂ ಹೆಚ್ಚು ಜನಗಳಿಗೆ ರೀಚ್ ಆಗೋ ಥರ ಶೇರ್ ಮಾಡಿ. ಸೊ ಯಾರಿಗೆ ನೆಸೆಸಿಟಿ ಇದೆ ಈ ಪ್ರಾಡಕ್ಟ್ಸ್ ಎಲ್ಲ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಫ್ರಿಡ್ಜನ್ನು ಯಾವ ಥರ ನಾನು ಆರ್ಗನೈಸ್ ಮಾಡಿದ್ದೀನಿ ಅಂತ ನಾನು ಸಹ ತೋರಿಸಿದ್ದೀನಿ ನಿಮಗೆ. ಸೊ ನಿಮಗೆ ಯಾವ ಪಾರ್ಟ್ ಆಫ್ ಪ್ರಾಡಕ್ಟ್ಸಲ್ಲಿ ಯಾವುದು ಇಷ್ಟ ಆಯಿತು, ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನಾವು ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡೆ ಮಿಸ್ ಮಾಡಬೇಡಿ. ಸೊ ಇನ್ನೂ ಏನು ಯಾವ ಥರ ವೀಡಿಯೋಸ್ ಬೇಕು ನಿಮಗೆ, ಯಾವ ರಿಲೇಟೆಡ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ನೀವೇನು ಅಂತ ನಿಮ್ಮ ಮೈಂಡಲ್ಲಿ ಇದೆ, ನೀವೇನು ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿಕೊಂಡ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಹಾಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಲಾಸ್ಟ್ ಟೈಮ್ ನಾನು ಏಪ್ರಿಲ್ ಫುಲ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸಸ್ ಬಂತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಅದು ಸ್ಟಾರ್ಟಿಂಗಲ್ಲಿ ನೋಡ್ಬಿಟ್ಟು ಎಷ್ಟು ಜನ ನನಗೆ ಸಡನ್ನಾಗಿ ಹಂಗೆ ನಾನು ಹಾಕಿದ ತಕ್ಷಣ ಒಂದು ಹಾಫ್ ಆನ್ ಅವರ್ಗೆಲ್ಲ ಕಾಲ್ ಮಾಡಿ ತುಂಬ ಜನ ಎಷ್ಟು ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗಂತೂ ನಿಜವಾಗ್ಲೂ ಸಡನ್ನಾಗಿ ಅದು ಹಾಕಿದ್ಮೇಲೆ ರಿಯಲೈಸ್ ಆಯ್ತು ನನಗೆ, ಇಷ್ಟು ದಿವಸ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ಯಾರು ಏನು ಕಮೆಂಟ್ ಮಾಡ್ತಾ ಇರಲಿಲ್ಲ, ಅದು ಏನೂ ಅನಿಸ್ತಾ ಇರಲಿಲ್ಲ. ಬಟ್ ಈಗ ಸಡನ್ನಾಗಿ ಹಾಕಿದಾಗ ನಮ್ಮ ಫ್ರೆಂಡ್ಸು ಆಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಮ್ಮ ಅತ್ತೆ ಅಂತೂ ಕೇಳಬೇಡಿ, ಹಂಗೆ ಆ ಥರ ಒಂದು ಸಿಚುವೇಶನ್ ಚೆನ್ನಾಗಿತ್ತು. ಈ ಒಂದು ಎಮೋಷನ್ಸ್ ಎಲ್ಲ ನೋಡ್ಬಿಟ್ಟೆ ನಾನು ಆ ವಿಡಿಯೋ ಹಾಕಿದ್ಮೇಲೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂತೂ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ.
ಹಾಗೆ ನಾನು ನಿಮ್ಮ ಒಂದೊಂದು ಕಮೆಂಟ್ಗೂ ನಾನು ಅಷ್ಟು ವ್ಯಾಲ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಸೊ ಎಸ್ ಗೈಸ್, ಆಲ್ರೆಡಿ ವಿಡಿಯೋ ಜಾಸ್ತಿ ಲೆಂತಿ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಸಿಕ್ಕಾಪಟ್ಟೆ ಸಮ್ಮರ್ ಇದೆ, ಬಿಸಿಲು ಜಾಸ್ತಿ ಇದೆ. ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್. ಟಾಟಾ.